ಕೊಲೆ ಆಗಿನ SP ಅವ್ರು ಹೇಳ್ತಾರ, ಇಲ್ಲ ಒಬ್ಬನೇ 2 ಮಂದಿ ಇಟ್ಕೊಂಡು ಕೊಲೆ ಮಾಡಿದಾನ ಅಂತ ಹೇಳ್ತಾರ. ಅದಾದ ನಂತರ 4 ಮಂದಿನ ಅರೆಸ್ಟ್ ಮಾಡ್ತಾರ. ಅಂದ್ರೆ ಪೊಲೀಸರು ಏನ್ ಮಾಡಕ್ ಹೊಂಟಿದ್ರಂತ ಈ ಕೇಸನ್ನ ಸರ್? ಅವ್ರಿಗೆ ಪ್ರೆಷರ್ ಇಟ್ಟಿದೆ ಅಲ್ರಿ ಸರ್ಕಾರದ್ದು. ಒಟ್ಟೆ ಮುಸ್ಲಿಮರ ಅಪರಾಧಿ ಅಲ್ಲ ಅನ್ನೋಂಥದ್ದೊಳಗನೆ ಅವ್ರು ಸಹಜವಾಗಿ ಹೇಳ್ತಾರ. ಸಿದ್ದರಾಮಯ್ಯನ ಸರ್ಕಾರ ಕೆಲವೊಂದು ಮಂದಿ ಅದಾರಲ್ಲ, ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡತ್ ಒಬ್ಬ ಗ್ರೇಟ್ ವ್ಯಕ್ತಿ ಅದಾನ. ಅವ್ರು ಹೆಂಗೆ ಅವರು ಸ್ಟೇಟ್ಮೆಂಟ್ ಹೆಂಗಿರ್ತಾವ ಅಂದ್ರೆ, ಅವರು ಅಹಿಂದ ಇಲ್ಲೇ ಇಲ್ಲ, ಬರೀ ಮುಸ್ಲಿಮ್, ಅದು ಅಲ್ಪಸಂಖ್ಯಾತರು ಇಲ್ಲ, ಪೂರ್ತಿ ಅಲ್ಪಸಂಖ್ಯಾತರು ಅಂತ ಬರೀ ಮುಸಲ್ಮಾನರು ಅದಾರ, ಅಲ್ಲಿ ಕ್ರಿಶ್ಚಿಯನ್ರು ಅದಾರೆ, ಜೈನರು ಅದಾರೆ, ಬೌದ್ಧರು ಅದಾರೆ, ಸಿಖ್ರು ಅದಾರೆ. ಅವರಷ್ಟೇ ಅವ್ರಿಗೆ ಬೇಕಾಗಿದ್ದು ಓಟು. ಇಡೀ ಅಲ್ಲಿ ಉಳಿದ ಸಮಾಜದಲ್ಲಿ ಏನು ಬೇಕಾದ್ರೂ ಸಹ ರಕ್ಷಣೆ ಸಿದ್ದರಾಮಯ್ಯ ಅವರಿಂದ ಸಿಗ್ತಾ ಇಲ್ಲ. ಇವತ್ತು ನೋಡ್ರಿ, ವಾಲ್ಮೀಕಿ ಹಗರಣ ಆದ್ಮ್ಯಾಗೂ ಸಹ ಇವತ್ತಿಷ್ಟು 100 ಕೋಟಿ ರೂಪಾಯಿ ಹಗರಣ ಆದ್ರೂ ಸಹ ಅದಕ್ಕೆ ಯಾವುದೇ ರೀತಿಯ ಸರಿಯಾದಂಥ ತನಿಖೆ ಇಲ್ಲ. ನಾವು ಕೋರ್ಟಿಗೆ ಹೋದ್ಮೇಲೆ CBI ತನಿಖೆ ಆಯಿತು. ಅಂದ್ರೆ ಇವ್ರು ಒಟ್ಟೆ ಟಾರ್ಗೆಟ್ ಏನಿದೆ ಅಂದರೆ, ಯಾರೂ ಹಿಂದೂ ಪರವಾಗಿ ಹಿಂದುಳಿದವರು ದಲಿತರು ಯಾರೂ ಮಾತಾಡಬಾರ್ದು. ಈ ರೀತಿ ಒಂದು ಕೆಟ್ಟ ಸಂಸ್ಕೃತಿ ಸಿದ್ದರಾಮಯ್ಯನವ್ರದ್ದಿದೆ. ಇದನ್ನು ನಾನು ಈಗಾಗಲೇ ಪೊಲೀಸ್ ಇಲಾಖೆಯವರೆಗೂ ಹೇಳಿದ್ದೀನಿ, ಇದರ ಮೇಲೆ ಕಠಿಣವಾದ ಕ್ರಮ ತಗೋಬೇಕು. ಅವು ಎಲ್ಲದಾನ ಈಗಾಗಲೇ ಹಿಡಿದಿದ್ದಾರೆ. ಅದು ಒಂದೇ ಅಲ್ಲ, ಆಕೆ ಏನಿದ್ದವಲ್ಲ, ಆಕೆ ಮೇನ್ ಟಾರ್ಗೆಟ್ ಆಕೆ ಅದಾಳ. ಆಕೆನೇ ಇವನಿಗೆ ಅಲ್ಲಿ ಕರೆದು 19 ಸಲ ಫೋನ್ ಮಾಡಿ, ಯಾಕಂದ್ರೆ ಒಂದು 8-9 ತಿಂಗಳಿಂದ ಅವರು ಪ್ರೇಮ ಪ್ರವಾಸ ಮುಗಿದೋಗಿದೆ. ಅದರ ಆದ್ಮೇಲೂ ಸಹ ಕೊಲೆ ಮಾಡ್ತಾರೆ. ಅಂದರೆ ಇವ್ರ ಉದ್ದೇಶ ಸರಿ ಇಲ್ಲ. ಸರ್, ಈಗ ಕೊಲೆ ಮಾಡಿದ್ದು ಗಾಂಜಾ ಅಮಲ್ ಒಳಗೆ ಕೊಲೆ ಮಾಡ್ಯಾರ ಅಂತ ಮುಸ್ಲಿಂ ಮುಖಂಡರೇ ಹೇಳ್ತಾ ಇದ್ದಾರೆ. ಪೊಲೀಸರೆಲ್ಲ ಏನ್ ಮಾಡ್ತಾ ಇದ್ರು ಅಂತ, ಇಲ್ಲಿ ಎಷ್ಟೆಲ್ಲ ಗಾಂಜಾ ಮಾರಾಟ ಅಂತ ವ್ಯವಸ್ಥೆ ನೋಡ್ರಿ. ಡ್ರಗ್ಸು, ಗಾಂಜಾ ಯಾರು ಗೃಹ ಮಂತ್ರಿ ಹೇಳ್ತಾರೆ. ಈ ಗೃಹ ಮಂತ್ರಿಗೆ ಹೋಗಿ ಕೇಳ್ರಿ, ನೀವು ಬೆಂಗಳೂರು ರಿಪೋರ್ಟ್ರು, ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಗೆ ತಿಳಿಸ್ತೀನಿ. ಆ ಗೃಹ ಮಂತ್ರಿಗಳು ಕೆಲಸನೇ ಮಾಡಲಾಗ್ಯಾರ. ಇಂಥ ಗೃಹ ಮಂತ್ರಿ ನಮ್ಮ ರಾಜ್ಯಕ್ಕೆ. ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡಕತ್ತಾರೆ? ಬರೀ ಬಂದು ಸಾಂತ್ವನ ಹೇಳಿದ್ರೆ ಆಗೋದಿಲ್ಲ. ನೀವು ಅದೇ ಮುಸ್ಲಿಮ್ ಸತ್ತಿತ್ತಂದ್ರೆ ಹೋಗಿ ನೌಕರಿ ಕೊಟ್ಟು ಅವ್ರು ಕೈಕಾಲಿ ಮಂಗಳೂರಿನಾಗ ಹೆಂಗೆ ಕೈಕಾಲಿ ಹಿಡಿದ್ರು. ಅವ್ರು ದಿನೇಶ್ ಗುಂಡೂರಾವ್ ಅಲ್ಲಿ ಮಂತ್ರಿಗಳು ಹೋಗಿ ಸಿದ್ದರಾಮಯ್ಯ ಫೋನ್ ಹಚ್ಚಿ ಅಂದ್ರೆ ಅವ್ರು ಓಟ್ ಅಟ್ಟೇಬೇಕಾಗ್ಯಾವ. ಅವ್ರ ಸಲುವಾಗಿ ಏನು ಬೇಕಾದ ತ್ಯಾಗ ಮಾಡ್ಲಿಕ್ಕೆ ಆಗಿದ್ರ ಕಾರಣದಿಂದಲೇ ಪೊಲೀಸ್ ಆಫೀಸರ್ ಇವತ್ತು ಏನು ಮಾಡ್ಬೇಕು? SP ಅವ್ರ ಮ್ಯಾಗ ದಬಾವ ಇರ್ತೈತೆ. ಹಿಂಗೆ FIR ಹಿಂಗೆ ಮಾಡತ್ತೆ ಡೈರೆಕ್ಷನ್ ಕೊಡ್ತಾರೆ. ಅಂದ್ರೆ ಇಲ್ಲಿ ಸರ್ಕಾರ ಡೈರೆಕ್ಷನ್ ಕೊಟ್ಟಿರ್ತೇನೆ ಸರ್, ಸರ್ಕಾರದೇ ಐತಿ. ನೇರವಾಗಿ ನಾನು ಆರೋಪ ಮಾಡ್ತೀನಿ, ಸರ್ಕಾರನೇ ಇಲ್ಲಿ ಹಸ್ತಕ್ಷೇಪ ಮಾಡಿ ಮುಸ್ಲಿಮರ ರಕ್ಷಣೆಗೆ ನಿಂತುಬಿಟ್ಟಾರೆ. ಮಂಗಳೂರಿನಲ್ಲಿ ಗಂಟಲ ಮಾಡೋರು ಯಾರು? ಅವರೇ ಅಲ್ಲಿ ಅವರೇ ಮಾತು ಕೇಳಕತ್ತಾರೆ ಇಲ್ಲಿ ಮಂಗಳೂರಿನಲ್ಲಿ. ಹಿಂಗೆ ಇದೊಂದು ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿ ಇದು ಮುಸ್ಲಿಮರ ಸರ್ಕಾರ ಆಗಿದೆ, ಪೂರ್ತಿ ಸಾಬರ ಸರ್ಕಾರ ಇದು. ಅಂಥ ಪರಿಸ್ಥಿತಿ ಇಲ್ಲಿದೆ. ನಮ್ಮ ಯಾವ ಹಿಂದೂಗಳು ರಕ್ಷಣೆ ಇಲ್ಲ. ಅದಕ್ಕೆ ನಾಳೆ ಅಧಿವೇಶನ ಇದೆ. ಅಧಿವೇಶನದಾಗ ನಾವು ಏನು ಮಾತಾಡ್ತೀವಿ? ಒಬ್ಬರು ಫೋಟೋ ಹಿಡ್ಕೊಂಡು ಫೋಟೋ, ಒಬ್ಬೊಬ್ಬರ ಅಭಿಮಾನಿಗಳು ಅವರ ಪ್ರೀತಿದಾರ ಲೀಡರ್ ಕಳೆ ಫೋಟೋ ತಗೋತಾರೆ. ಟಾರ್ಗೆಟ್ ಸಹಜ ಭಯ ಬೀಳ್ತಾರೆ. ಯಾಕಂದ್ರೆ ನೋಡ್ರಿ, ಅವ್ರ ಪ್ರಾಣನ ಹೋಗ್ಲಕತ್ತಲ್ಲ. ಅದು ಭಾಳ ಒಂದು ರೀತಿ ಇಂಥ ಲೀಡರ್ಗಳು ಜೋಡ ಫೋಟೋ ತಗೊಂಡು ಏನಪ್ಪ ಅನ್ನೋಂಥ ಭಯ ಸಹಜವಾಗಿ ಬರ್ತದೆ. ಆದರೆ ಒಂದು ಮಾತು ಹೇಳ್ತೀನಿ, ಇಷ್ಟಾದ್ರೂ ನಮ್ಮ ಹಿಂದೂಗಳು ಯಾರೂ ಹಿಂದೆ ಸರಿದಿಲ್ಲ, ಭಯ ಪಡೋವಂಥದ್ದಿಲ್ಲ. ಇದ್ರದ್ದು ಸಂದರ್ಭ ಬಂದಾಗ ಅದು ಬರಲಿ ಮುಂದೆ ಸರ್ಕಾರ. ಅವ ಹೆಂಗೆ ಮತ್ತೆ ತೊಗೊಂಡು ಅಡ್ಡಾಡಲ್ಲ, ಅವನು ಎಲ್ಲಿ ಕಳಿಸೋದು ಅಲ್ಲಿ ಕಳಿಸಿ, ಸೀದಾ ಜನತೆಗೆ ಕಳಿಸ್ತೀವಿ. ಕೂಡ ಏನನ್ನೂ ರಿಯಾಕ್ಟ್ ಮಾಡಿಲ್ಲ. ಸಿದ್ದರಾಮಯ್ಯ ಮಾಡಿಲ್ಲ, ಮುಸ್ಲಿಮರಿಗೆ ಅಟ್ಟೆ ಮಾಡ್ತಾರೆ.